आत्मनि यथा स्वप्ने तथा पितृलोके यथा स्वप्ने तथा पितृलोके यथाप्सु परिवदृशे यथासु परिवदृश्यसे यथाप्सु परिवदृशे यथासु परिवदृशे तथा गन्धर्वलोके तथा गन्धर्वलोके छायातपयोरिव छायातपयोरिव ब्रह्मलोके ब्रह्मलोके इन्द्रियाणां पृथग्भावम् इन्द्रियाणां पृथग्भावम् उदयास्तमयौ च यत् उदयास्तमं च यत् पृथगुत्पद्यमानानां पृथगुत्पद्यमानानां मत्वा धीरो न शोचति मत्वा धीरो न शोचति आत्मनः नित्य एक स्वभावस्य अव्यभिचारात् शोककारणत्ವ ಅನುಪಪತ್ತೇಃ. ಆತ್ಮನಲ್ಲಿ ವ್ಯಭಿಚಾರ ಇಲ್ಲದೇ ಇದ್ದರಿಂದಾಗಿ ಶೋಕಕ್ಕೆ ಕಾರಣವೂ ಇಲ್ಲ ಅಂತಾಗ್ತದೆ. ವ್ಯಭಿಚಾರ ಇತ್ತು ಅಂದರೆ ಶೋಕಕ್ಕೆ ಕಾರಣ. ವ್ಯಭಿಚಾರ ಅಂದರೆ ಒಂದರಿಂದ ಒಂದು ಬದಲಾಯಿಸ್ತಾ ಹೋಗೋದು. ಆತ್ಮನು ಅವ್ಯಭಿಚಾರಿಯ ಆತ್ಮ. ಲಾಜಿಕ್ ಇಸ್ ವೆರಿ ಸಿಂಪಲ್. ಏಕೆಂದರೆ ನಿತ್ಯ ಏಕ ಸ್ವಭಾವಸ್ಯ, ಅವನ ಸ್ವಭಾವ, ಅವನ ಸಹಜವಾದ ಇರುವಿಕೆಯಲ್ಲಿ ಏಕಂ ಅದ್ವಿತೀಯಂ ಆತ್ಮ. ತನ್ನ ಹೊರತುಪಡಿಸಿ ಇನ್ನೊಂದು ಏನಾದರೂ ಒಂದು ಇದೆ ಅಂತಂತಾಗಿದ್ದೆ ಆದರೆ ಎರಡು ಸತ್ಯಗಳು ಲಭ್ಯವಾಗಿ ಒಂದರಲ್ಲಿ ಒಂದು ಸ್ಪರ್ಧೆಗಳು ತಸ್ಮಾತ್ ದುಃಖ. ಮತ್ತು ಒಂದರಿಂದ ಒಂದಕ್ಕೆ ಪೈಪೋಟಿ ಇರುತ್ತದೆ, ಸ್ಪರ್ಧೆ ಇರ್ತದೆ. ಆ ಸ್ಪರ್ಧೆಯಿಂದಾಗಿ ವ್ಯಭಿಚಾರ ನಡೀತದೆ. ವ್ಯಭಿಚಾರ ನಡೆದದ್ದೇ ಆದರೆ ದುಃಖ ಇರುತ್ತೆ. ಪ್ರಸ್ತುತ ವ್ಯಭಿಚಾರ ಅನ್ನೋ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದರಿಂದಾಗಿ ನಾವು ಅವೇ ಶಬ್ದವನ್ನು ಲಾಜಿಕಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ. ಹೀಗಾಗಿ ಶೋಕ ಕಾರಣತ್ವ ಅನುಪಪತ್ತೇಹೇ. ಆತ್ಮನಲ್ಲಿ ಶೋಕಕ್ಕೆ ಕಾರಣವೇ ಹೊಂದಿ ಬರುವುದಿಲ್ಲ. ಆತ್ಮನಲ್ಲಿ ಶೋಕಕ್ಕೆ ಕಾರಣವೇ ಇಲ್ಲ ಅಂದಮೇಲೆ ಅವನು ದುಃಖಿಸ್ತಾನೆ. ಯಾಕೆ? ಜೀವಾತ್ಮನಲ್ಲಿ ಶೋಕಕ್ಕೆ ಕಾರಣ ಇದೆ. ಏನು ಕಾರಣ? ಅನೇಕತ್ವಾತ್. ಅವ ಏಕತ್ವ ಅಲ್ಲ, ಅನೇಕತ್ವ. ನಿತ್ಯ ಅನೇಕತ್ವಾತ್, ಯಾವತ್ತಿಗೂ ಅನೇಕವಾಗಿರ್ತಾನೆ. ಇವು ಅನೇಕವಾಗಿದ್ದರಿಂದಾಗಿ ಒಬ್ಬರಿಂದ ಒಬ್ಬರಿಗೆ ಬದಲಿಸ್ಲಿಕ್ಕಾಗ್ತದೆ. ಒಂದರಿಂದ ಒಂದು ಬದಲಿಸಿಕೊಂಡು, ಒಂದರಿಂದ ಒಂದು ಹೇಡಿ ಅಂತ ಓಡಿಕೊಂಡು, ಒಂದರಿಂದ ಒಂದು ತಪ್ಪಿಸಿಕೊಂಡು ಇವೆಲ್ಲವೂ ಸಾಧ್ಯ ಇದೆ. ಯಾವಾಗ ಈ ಪ್ರಕಾರವಾದ ವ್ಯಭಿಚಾರ ಜರುಗುತ್ತದೆ ಆವಾಗ ಶೋಕಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಜೀವಾತ್ಮನಿಗೆ ವ್ಯಭಿಚಾರ ಇದ್ದರಿಂದಾಗಿ ಶೋಕಕ್ಕೆ ಕಾರಣ. ಆತ್ಮನಲ್ಲಿ ವ್ಯಭಿಚಾರ ಇಲ್ಲದೇ ಇದ್ದರಿಂದಾಗಿ ಯಾಕಪ್ಪ ಇಲ್ಲ ಅಂದರೆ ಅವನು ಏಕತ್ವ. ಅವನು ಯಾವ ಥರ ಏಕತ್ವ? ನಿತ್ಯ ಏಕ ಸ್ವಭಾವಸ್ಯ ಶೋಕ ಕಾರಣತ್ವ ಅನುಭವತ್ತೇ. ಅದೇ ರೀತಿ ಶ್ರುತಿಯಲ್ಲಿ ಕೂಡ ಹೇಳಿದ್ದಾರೆ ಛಾಂದೋಗ್ಯದಲ್ಲಿ,
ತರತಿ ಶೋಕಂ ಆತ್ಮವಿತ್. ಆತ್ಮನನ್ನು ಯಾರು ತಿಳಿತಾರೋ, ಆತ್ಮನ ಜ್ಞಾನವನ್ನು ಯಾರು ಹೊಂತಾರೋ, ತರತಿ ಶೋಕಂ, ಅವರು ಶೋಕವನ್ನು ದಾಟಿರುವವರಾಗಿರುತ್ತಾರೆ. ಯಸ್ಮಾತ್ ಆತ್ಮನಃ ಇಂದ್ರಿಯಾಣಾಂ ಪೃಥಗ್ಭಾವ ಉಕ್ತಃ ನ ಅಸೌ ಬಹಿಃ ಅಧಿಗಂತವ್ಯಃ ಯಸ್ಮಾತ್ ಪ್ರತ್ಯಗಾತ್ಮ ಸ ಸರ್ವಸ್ಯ. ಯಾವ ಈ ಆತ್ಮ ಇಂದ್ರಿಯಗಳಿಗಿಂತ ಬೇರೆ ಎನ್ನುವ ಸ್ವಭಾವದಿಂದ ಕೂಡಿದ್ದಾನೆ ಅಂತ ನಾವು ಹೇಳಿದ್ದೀವಲ್ವೋ, ಹೌದು. ಇಂದ್ರಿಯಾಣ ಪೃಥಗ್ಭಾವ ಉಕ್ತಃ. ಪೃಥಗ್ಭಾವ ಅಂದ್ರೇನು? ಬೇರೆ. ಯಾವುಗಳಿಗಿಂತ ಬೇರೆ? ಇಂದ್ರಿಯಗಳಿಗಿಂತ ಆತ್ಮ ಬೇರೆ. ಲಾಜಿಕ್ ಉಲ್ಟಾ ಮಾಡಿ. ಆದ್ದರಿಂದ ಆತ್ಮನಿಗಿಂತಲೂ ಇಂದ್ರಿಯಗಳು ಬೇರೆ. ಅಲ್ಲಿಂದಲೇ ಈಗ ಆತ್ಮನಿಗಿಂತ ಇಂದ್ರಿಯಗಳು ಬೇರೆ, ಇಂದ್ರಿಯಗಳಿಗಿಂತ ಆತ್ಮನ ಬೇರೆ ಅಂದರೆ ಆ ಇಂದ್ರಿಯಗಳಿಗಿಂತ ಆಚೆಗೆ ಆತ್ಮ ಇದ್ದಾನೋ, ಇಂದ್ರಿಯಗಳಿಗಿಂತ ಈಚೆಗೆ ಆತ್ಮ ಇದ್ದಾನೋ ಅಂತ ಈ ಮಧ್ಯದಲ್ಲಿ ನಿಂತಿರುವಂತಹ ಈ ಜೀವಾತ್ಮನ ಪ್ರಶ್ನೆ. ಇಂದ್ರಿಯಗಳ ಆಚೆಗೆ ಪರಮಾತ್ಮ ಇದ್ದಾನೋ, ಇಂದ್ರಿಯಗಳಿಗಿಂತ ಈಚೆಗಿದ್ದಾನೋ? ಬಹಿಹಿ, ನೋ ನೋ ನೋ, ಬಹಿ ಇಲ್ಲ. ಮತ್ತು ಅವನು ಎಲ್ಲಿದ್ದಾನೆ? ಅವನು ಪ್ರತ್ಯಗಾತ್ಮ. ಹೇ ಜೀವಾತ್ಮ, ನೀ ಎಲ್ಲಿ ಇದ್ದುಕೊಂಡು ಮಾತಾಡ್ತಾ ಇದ್ದೀಯೋ ಅದಕ್ಕಿಂತ ಒಳಗಿದ್ದಾನೆ ನೋಡಪ್ಪ. ನೀನು ಇಂದ್ರಿಯದಲ್ಲಿ ನಿಂತ್ಕೊಂಡು ಮಾತಾಡಿದ್ದೆ ಆದರೆ ಇಂದ್ರಿಯಗಳ ಆಚೆಗೆ ವಿಷಯಗಳಾಗಿ ಆತ್ಮ ಇಲ್ಲ. ವಿಷಯಗಳಾಗಿ ಹೂ, ಹಣ್ಣು, ಕಾಯಿಗಳು, ವೃಕ್ಷಗಳು, ಪ್ರಾಣಿ, ಪಕ್ಷಿಗಳು ವಿಷಯಗಳಾಗಿವೆ. ಹಾಗೆ ಆತ್ಮನು ವಿಷಯವಾಗಿ ಇಲ್ಲ. ಮತ್ತೆಲ್ಲಿದ್ದಾನೆ? ಒಳಗೆ ಅಂದರೆ ಇಂದ್ರಿಯ ಒಳಗೆ ಅನ್ನಬಾರ್ದು. ನೀ ಇಂದ್ರಿಯಕ್ಕೆ ನಿಂತ್ಕೊಂಡೀಯ. ಈಗ ನಿನ್ನಕ್ಕಿಂತ ಒಳಗೆ. ನೀ ಎಲ್ಲಿ ನಿಂತ್ಕೊಂಡಿಯೋ ಅದಕ್ಕಿಂತ ಒಳಗೆ. ಅದಕ್ಕಿಂತ ಒಳಗೆ ಮನಸ್ಸಿರ್ತದೆ. ಮನಸ್ಸನ್ನ ನಿಂತ್ಕೋ, ಮನಸ್ಸಿಗಿಂತ ಒಳಗೆ. ಅದಕ್ಕಿಂತ ಒಳಗೆ ಬುದ್ಧಿ ಇರ್ತದೆ, ಬುದ್ಧಿಯೊಳಗೆ ನಿಂತ್ಕೋ, ಬುದ್ಧಿಗಿಂತ ಒಳಗೆ. ಸೊ ಹೀಗೆ ಹೊರಗೆ ನೋಡಬಾರದು, ಒಳಗನೆ ಸಂಶೋಧಿಸಬೇಕು, ಶೋಧನೆ ಮಾಡಬೇಕು. ಅದಕ್ಕಾಗಿ ಈ ಶ್ಲೋಕ ಇಂದ್ರಿಯೇಭ್ಯ ಪರಂ ಮನಃ ಮನಸಃ ಸತ್ವಂ ಉತ್ತಮಂ ಸತ್ವಾದಪಿ ಮಹಾನ್ ಆತ್ಮ ಮಹತಃ ಅವ್ಯಕ್ತಂ ಉತ್ತಮಂ. ಇಂದ್ರಿಯೇಭ್ಯ, ಇಂದ್ರಿಯಗಳಿಗಿಂತ ಪರಂ ಮನಃ, ವಾಸ್ತವಿಕವಾಗಿ ಇಂದ್ರಿಯಗಳು ಸೂಕ್ಷ್ಮ. ನಮ್ಮ ದೇಹ ರಚನೆಯಲ್ಲಿ ಈ ಪಂಚ ಜ್ಞಾನೇಂದ್ರಿಯಗಳು ಇವು ಯಾವತ್ತೂ ಸೂಕ್ಷ್ಮ ಅನಿಸಿಕೊಂಡಿವೆ. ಅದಕ್ಕೆ ENT ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಇಯರ್, ನೋಸ್ ಆ್ಯಂಡ್ ಥ್ರೋಟ್. ಹೌದಲ್ಲ? ಇಯರ್, ನೋಸ್, ENT. ಇವರು ಭಾರಿ ಸೂಕ್ಷ್ಮ. ಏಕೆಂದರೆ ಕಿವಿಯಲ್ಲಿ ಏನೋ ಅವರು ಸರಿಪಡಿಸ್ಲಿಕ್ಕೆ ಹೋದಾಗ ಸ್ವಲ್ಪ ಆಚೆಗೀಚೆ ತಗಲ್ತು ಅಂತಂದರೆ ಕಿವಿ ಡ್ಯಾಮೇಜ್ ಆಗುತ್ತೆ. ಇನ್ನು ಕಣ್ಣು ಆಪರೇಷನ್ ಅಂತೂ ನೀವು ಗೊತ್ತದ. ನಿಮಗೆ ಹೆಂಗೆ ಗೊತ್ತದೆ? ಮಾಡಿಸ್ಕೊಂಡವ್ರಿಗೆ ಗೊತ್ತದ ಕಣ್ಣು ಆಪರೇಷನ್. ಸೊ ಇವೆಲ್ಲ ಭಾರಿ ಅಪಾಯಕಾರಿ. ಆದರೆ ಇವುಗಳಿಗಿಂತ ಹೆಚ್ಚಿನದು ಸೂಕ್ಷ್ಮ, ಇಂದ್ರಿಯಗಿಂತ ಹೆಚ್ಚಿನ ಸೂಕ್ಷ್ಮ ಮನಸ್ಸು. ಏಕೆಂದರೆ ಮನಸ್ಸು ಪ್ರವೃತ್ತವಾದಾಗಿಯೇ ಇಂದ್ರಿಯಗಳು ಪ್ರವೃತ್ತವಾಗ್ತವೆ. ಮನಸ್ಸು ಎಲ್ಲಿವರೆಗೂ ಪ್ರವೃತ್ತವಾಗೋದಿಲ್ಲ ಅಲ್ಲಿವರೆಗೂ ಇಂದ್ರಿಯಗಳು ಪ್ರವೃತ್ತವಾಗೋದಿಲ್ಲ. ಇಂದ್ರಿಯಗಳಿಂದಾಗಿ ಮನಸ್ಸು ಎಚ್ಚರಾಗುವುದಿಲ್ಲ. ಮನಸ್ಸಿನಿಂದ ಮೊದಲು ಮನಸ್ಸು ಎಚ್ಚರ ಆಗ್ತದೆ, ಆಮೇಲೆ ಇಂದ್ರಿಯ ಎಚ್ಚರ ಆಗ್ತದೆ. ಆದ್ದರಿಂದ ಮನಃ
ಪರಂ ಹೆಚ್ಚಿನದು. ಮನಸ್ಸು ಇಂದ್ರಿಯಗಳಿಗಿಂತ ಹೆಚ್ಚಿನದು. ಮನಸ್ಸಿಗಿಂತ ಹೆಚ್ಚಿನದು ಯಾವುದು? ಸತ್ವಂ ಉತ್ತಮಂ. ಇಲ್ಲಿ ಸತ್ವಂ ಶಬ್ದ ಬುದ್ಧಿಯನ್ನು ಅರ್ಥ ಮಾಡ್ತದೆ. ಮನಸ್ಸಿಗಿಂತ ಹೆಚ್ಚಿನದು ಬುದ್ಧಿ. ಸತ್ವಾದಪಿ ಮಹಾನ್ ಆತ್ಮ. ಸತ್ವಕ್ಕಿಂತ ಹೆಚ್ಚಿನದು ಯಾವುದು? ಮಹತ್. ಎಲ್ಲಿ ಪ್ರಕೃತಿಯ ಸತ್ವ ರಜಸ್ಸು ತಮೋ ಗುಣಗಳು ಮನೆ ಮಾಡಿಕೊಂಡಿರ್ತಾವೋ ಅದಕ್ಕೆ ಮಹತ್ ಅಂತ ಕರೀತಾರೆ. ಮಹಾನ್ ಆತ್ಮ ಅಂದರೆ ಮಹತ್ ಆತ್ಮ. ಮಹತ್ ಆತ್ಮ ಅಂದರೆ ಈ ಪ್ರಕೃತಿಯ ಬೀಜಗಳನ್ನು ಇಟ್ಟುಕೊಂಡಿರುವಂತಹ ಸ್ಥಾನ, ಅದಕ್ಕೆ ಮಹತ್ ಅಂತ ಕರೀತಾರೆ. ಪ್ರಕೃತಿಯ ಬೀಜಗಳು ಅಲ್ಲಿ ಮನೆ ಮಾಡಿಕೊಂಡಿವೆ. ಆ ಮಹತ್ತಿನಲ್ಲಿಯೇ ಅಸಂಖ್ಯ ವಾಸನಾಗಳ ಮಧ್ಯದಲ್ಲಿ, ವಾಸನಾ ಬೀಜಗಳ ಮಧ್ಯದಲ್ಲಿ ಅದಾವುದು ಒಂದು ಬೀಜ ಚಿಗುರಿದಾಗ, ಬುದ್ಧಿಯಲ್ಲಿ ಪ್ರಚೋದನೆಗೊಂಡಾಗ, ಮನಸ್ಸಿನಲ್ಲಿ ಪ್ರವೃತ್ತಿಯು ಒಡಮೂಡಿದಾಗ ಇಂದ್ರಿಯವು ಕಾರ್ಯದಲ್ಲಿ ತೊಡಗುತ್ತದೆ. ಇಂದ್ರಿಯಗಳು ಮನಸ್ಸನ್ನು, ಮನಸ್ಸು ಬುದ್ಧಿಯನ್ನು, ಬುದ್ಧಿ ಮಹತ್ತನ್ನು. ಈ ಮಹತ್ತಿಗಿಂತ ಸೂಕ್ಷ್ಮ ಯಾವುದು? ಅವ್ಯಕ್ತಂ ಉತ್ತಮಂ. ಉತ್ತಮಂ ಅಂದರೆ ಶ್ರೇಷ್ಠ. ಶ್ರೇಷ್ಠ ಅಂತಂದರೆ ಸೂಕ್ಷ್ಮ ಅಂತ ಅರ್ಥ. ಅವ್ಯಕ್ತಂ ಯಾವುದು? ಅವ್ಯಕ್ತ ಅಂತ ಒಂದಿದೆ, ಅದು ಈ ಮಹತ್ತಿಗಿಂತ ಸೂಕ್ಷ್ಮ. ಇಲ್ಲೇನಿದೆ ಅವ್ಯಕ್ತದೊಳಗೆ? ಈ ಅವ್ಯಕ್ತದೊಳಗೆ ಏನಿದೆ? ಅವ್ಯಕ್ತದೊಳಗೆ ಸತ್ವ ರಜಸ್ಸು ತಮೋ ಗುಣಗಳ ಕಾಂಬಿನೇಷನ್ಗಳು ಇವೆ ಅಷ್ಟೇ. ಮುಂದೆ ಮಹತ್ತಿನಲ್ಲಿ ಬೀಜಗಳು, ಮುಂದೆ ಮನಸ್ಸಿನಲ್ಲಿ ವೃತ್ತಿಗಳು, ಆಸೆಗಳು, ಇಚ್ಛೆಗಳು, ಸಂಕಲ್ಪಗಳು. ಮುಂದೆ ಅದಕ್ಕಿಂತ ಮುಂದೆ ಹೋಗೋಣ. ಈಗ ಇಂದ್ರಿಯಗಳಲ್ಲಿ ಪ್ರಚೋದನೆ, ಅದಕ್ಕಿಂತ ಮುಂದೆ ಹೋಗಿದ್ದೆ. ಆದರೆ ವಿಷಯಗಳ ಸ್ಪರ್ಶ. ಹೀಗಾಗಿ ಶಬ್ದ ಅವರೇನು ಹಾಕಿದ್ದಾರೆ? ಉತ್ತಮಂ. ಅವ್ಯಕ್ತ ಅಂತ ಏನು ಸ್ಥಿತಿ ಇದೆಯೋ ಇದು ಉತ್ತಮಂ, ಇದು ಅತ್ಯಂತ ಸೂಕ್ಷ್ಮವಾದದ್ದಾಗಿದೆ. 169 ಭಾಷ್ಯ. ಏನಂತ ಜಾಸ್ತಿ ಏನಿಲ್ಲ. ಇಂದ್ರಿಯೇಭ್ಯಃ ಪರಂ ಮನಃ ಇತ್ಯಾದಿ ಅರ್ಥಾನಾಂ ಇಹ ಇಂದ್ರಿಯ ಸಮಾನ ಜಾತೀಯತ್ವಾತ್ ಇಂದ್ರಿಯ ಗ್ರಹಣೇನ ಇವ ಗ್ರಹಣಂ. ಇಂದ್ರಿಯೇಭ್ಯ ಪರಂ ಮನಃ. ಇಂದ್ರಿಯಗಳಿಗಿಂತ ಪರಂ ಅಂದರೆ ಯಾವತ್ತು ಹೆಚ್ಚಿನ. ಪರಂ ಆತ್ಮ, ಪರಂ ವಿದ್ಯಾ. ಪರಂ ಅಂದರೆ ಹೆಚ್ಚಿನ. ಇಂದ್ರಿಯಗಳಿಗಿಂತ ಹೆಚ್ಚಿನದು ಮನಸ್ಸು. ಏಕೆಂದರೆ ಅದು ಏಕೆಂದರೆ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಇವರು ಒಂದು ವಿಶೇಷವಾದ ಮಾತನ್ನು ಹೇಳ್ತಾರೆ. ಇಂದ್ರಿಯ ಅಂದಾಗ ಈ ಬಾಹ್ಯ ಗೋಲಕಗಳನ್ನಷ್ಟೇ ನಾವು ಲೆಕ್ಕಕ್ಕೆ ಹಿಡಿತೀವಿ. ಅವರಂತಾರೆ ಇವೆಲ್ಲ ಸಮಾನ ಜಾತೀಯ ಅಂತ ಹೇಳ್ತಾರೆ. ಏನು ಸಮಾನ ಜಾತೀಯ? ಮನಸ್ಸಿನಲ್ಲಿ ಒಡಮೂಡಿದ
ಇಂದ್ರಿಯಗಳ ಪ್ರವೃತ್ತಿಗಳು ಅವುಗಳನ್ನು ಕೂಡ ಇಂದ್ರಿಯಗಳು ಅಂತಲೇ ಕರಿಬೋದು. ಆ ಪ್ರವೃತ್ತಿಗಳ ಒಳಗೆ ಮಹತ್ತಿನಲ್ಲಿ ಏನು ಬೀಜಗಳಿರ್ತವೆ, ಏನು ಬೀಜ ನೋಡಬೇಕು, ಹೋಗಬೇಕು, ಕೊಡಬೇಕು, ಮೂಸಬೇಕು ಅನ್ನುವ ಏನು ಬೀಜಗಳಿರ್ತವೆ ಅವು ಕೂಡ ಇಂದ್ರಿಯಗಳು ಎಂದೇ ಅನಿಸಿಕೊಳ್ಳುತ್ತವೆ. ಏಕೆ ಇವೆಲ್ಲ ಒಂದೇ ಜಾತಿಗೆ ಸೇರಿದ್ವು. ಈ ಗೋಲಕಗಳು, ಈ ಆಸೆ ಇಚ್ಛೆಗಳು, ಈ ಆಸೆ ಇಚ್ಛೆಗಳ ಹಿಂದಿನಂಥ ಸಂಸ್ಕಾರಗಳು, ವಾಸನಗಳು ಕನೆಕ್ಟೆಡ್ ಟು ಇಂದ್ರಿಯ. ಇವಷ್ಟನ್ನೂ ಇಂದ್ರಿಯಗಳೆಂದೇ ಪರಿಗಣಿಸಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಅರ್ಥಾನಾಂ ಇಹ ಇಂದ್ರಿಯ ಸಮಾನ ಜಾತೀಯತ್ವಾತ್. ಇಂದ್ರಿಯ ಸಮಾನ ಜಾತೀಯತ್ವಾತ್ ಇಂದ್ರಿಯ ಗ್ರಹಣೇನೈವ ಗ್ರಹಣಂ. ಅವುಗಳನ್ನು ಇಂದ್ರಿಯಗಳು ಎಂದೇ ಗ್ರಹಿಸಬೇಕು. ಮನಸ್ಸನ್ನು ಇಂದ್ರಿಯ ಅಂತ ಕರೆದರೂ ಏನು ತಪ್ಪಿಲ್ಲ, ಬುದ್ಧಿಯ ಪ್ರವೃತ್ತಿಗಳನ್ನು ಇಂದ್ರಿಯ ಅಂತ ಕರೆದರೂ ಏನು ತಪ್ಪಿಲ್ಲ, ವಾಸನಾಗಳನ್ನು ಇಂದ್ರಿಯ ಅಂತ ಕರೆದರೂ ಏನೂ ತಪ್ಪಿಲ್ಲ. ಆ ಇಂದ್ರಿಯಗಳು ಎಂದೇ ಲೆಕ್ಕಾಚಾರ ಮಾಡಬೇಕು. ಏಕೆಂದರೆ ಇವೆಲ್ಲವೂ ಕೂಡ ಒಂದೇ ಜಾತಿಗೆ ಸೇರಿದವುಗಳು ಆಗಿವೆ. ಪೂರ್ವವತ ಅನ್ಯತ. ಇನ್ನು ಮುಂದಿಂದೆಲ್ಲ ಏನಪ್ಪ ಅಂದರೆ ಮೊದಲು ನಾವು ಹೇಗೆ ಹೇಳಿದ್ದು ಹಾಗೆ ನೀವು ಅರ್ಥ ಮಾಡ್ಕೋಬೇಕು. ಏನಂತ ಅರ್ಥ ಮಾಡ್ಕೋಬೇಕು, ಏನು ಅರ್ಥ ಮಾಡ್ಕೋಬೇಕು, ಏನಿಲ್ಲ ಇಲ್ಲ. ಅದು ಸತ್ವ ಶಬ್ದಾತ್ ಬುದ್ಧಿ ಇಹ ಉಚ್ಯತೆ. ಅದನ್ನೊಂದು ಹೇಳಿಬಿಟ್ರು. ಈ ಸತ್ವ ಅನ್ನೋ ಶಬ್ದವನ್ನು ಬುದ್ಧಿ ಅನ್ನೋ ಅರ್ಥದಲ್ಲಿ ಅರ್ಥ ಮಾಡ್ಕೋಬೇಕು. ಅವ್ಯಕ್ತಾತ್ತು ಪರಪುರುಷಃ ವ್ಯಾಪಕೋ ಲಿಂಗ ಏವ ಚ ಯಂ ಜ್ಞಾತ್ವಾ ಮುಚ್ಯತೆ ಜಂತುಃ ಅಮೃತತ್ವಂ ಚ ಗಚ್ಚತಿ. ಅವ್ಯಕ್ತಾತ್ತು ಪರಪುರುಷಃ ವ್ಯಾಪಕೋ ಲಿಂಗ ಏವ ಚ ಯಂ ಜ್ಞಾತ್ವಾ ಮುಚ್ಯತೆ ಜಂತುಃ ಅಮೃತತ್ವಂ ಚ ಗಚ್ಚತಿ. ಆಯಿತು, ಅವ್ಯಕ್ತದಲ್ಲಿ ನಿಂತುಕೊಂಡ್ವಿ. ಇದಕ್ಕಿಂತ ಹೆಚ್ಚಿನದು ಯಾವುದು? ಪರಃ ಪುರುಷಃ, ಪುರುಷೋತ್ತಮಃ. ಅವನು ಅವ್ಯಕ್ತಾತ್ ಪರಃ. ಪುರುಷನು ಅವ್ಯಕ್ತಕ್ಕಿಂತ ಹೆಚ್ಚಿನವನಾಗಿದ್ದಾನೆ. ಯಾಕಪ್ಪ ಅವನು ಅಷ್ಟು ದೊಡ್ಡ ರೀತಿಯಲ್ಲಿ ನೋಡ್ತೀರಿ? ಏಕೆಂದರೆ ವ್ಯಾಪಕ, ಅವನು ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದಾನೆ. ಅವನಿಗೆ ವ್ಯಾಪ್ತ ಅಂತ ಯಾಕೆ ಹೇಳ್ತೀರಿ ನೀವು? ಏಕೆಂದರೆ ಅಲಿಂಗ, ಅವನಿಗೆ ಯಾವ ಲಿಂಗಗಳು ಇಲ್ಲ. ಲಿಂಗ ಅಂದರೆ ಅಂಗಗಳು. ಬೆಂಕಿ ಲಿಂಗಿ, ಬೆಂಕಿ ಲಿಂಗಿ, ಹೊಗೆ ಲಿಂಗ. ಅರ್ಥ ಆಯ್ತಾ? ಬೆಂಕಿ ಲಿಂಗಿ, ಹೊಗೆ ಇದು ಲಿಂಗ. ಮನುಷ್ಯ ಇದು ಲಿಂಗಿ, ಕೈಕಾಲು ಇತ್ಯಾದಿಗಳು ಲಿಂಗ. ಏನು ಹೇಳ್ತಾರೆ ಅವರು? ಲಿಂಗ್ಯತೆ ಅನೇನ, ಯಾವುದರಿಂದಾಗಿ ಇದು ವಿಶಿಷ್ಟವಾಗಿ ಬೇರ್ಪಡಿಸಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೋ ಅದಕ್ಕೆ ಲಿಂಗ ಅಂತ ಕರೀತಾರೆ. ಅನೇನ ಯಾವುದರಿಂದ? ಹೊಗೆಯಿಂದ. ಹೊಗೆಯಿಂದಾಗಿ ನಾವು ವಿಶಿಷ್ಟವಾಗಿ ಗುರುತಿಸ್ಲಿಕ್ಕಾಗ್ತದೆ ಬೆಂಕಿ. ಅವಾಗೇನಾಗ್ತದೆ? ಹೊಗೆ ಲಿಂಗ, ಬೆಂಕಿ ಲಿಂಗಿ. ಚಪ್ಪಲಿಗಳಿಂದ ಮನುಷ್ಯ ಒಳಗಿದ್ದಾನೆ ಅಂತ ಗೊತ್ತಾಗ್ತದೆ. ಹೌದು? ಹಾಗಾದರೆ ಲಿಂಗ ಯಾವುದು? ಪಾದರಕ್ಷೆ, ಅದು ಲಿಂಗ.
ಲಿಂಗಿ ಯಾರು? ಮನುಷ್ಯ. ಈಗ ಆತ್ಮ ಇವನನ್ನು ಲಿಂಗಿ ಅಂತ ತಗೊಂಡ್ರೆ ಇವನ ಲಿಂಗ ಯಾವುದು? ಲಕ್ಷಣಗಳಿಲ್ಲ ನನಗೆ. ನಾಮ, ರೂಪ, ಕಲರು, ಯಾವ ಲಕ್ಷಣಗಳು ಇಲ್ಲ. ಆದ್ದರಿಂದ ಲಕ್ಷಣಗಳು ಇದ್ದದ್ದೇ ಆದರೆ ಅವನು ಒಂದು ದೇಶಕ್ಕೆ ಸೀಮಿತನಾಗಿ ಬಿಡ್ತಿದ್ದ. ಇದಕ್ಕೆ ಲಕ್ಷಣ ಇದೆ, ಇದು ಒಂದು ದೇಶಕ್ಕೆ ಸೀಮಿತವಾಗಿಬಿಡ್ತದೆ. ಈ ಟೇಬಲಿಗೆ ಒಂದು ಲಕ್ಷಣ ಇದೆ, ಇದು ಒಂದು ಸೀಮಿತವಾಗಿಬಿಡ್ತದೆ. ಲಿಂಗ ಯಾವುದ್ಯಾವುದಕ್ಕಿದೆಯೋ ಅವೆಲ್ಲವೂ ಕೂಡ ಸೀಮಿತವಾಗ್ತವೆ, ದೇಶಕ್ಕೆ ಸೀಮಿತವಾಗ್ತವೆ. ಆತ್ಮ ಅಲಿಂಗ. ಆದ್ದರಿಂದ ಇವನು ದೇಶದ ಪರಿಮಿತಿ, ಅದಕ್ಕೆ ಏನು? ಸರ್ವವ್ಯಾಪಕ. ವ್ಯಾಪಕಸ್ಯಾಪಿ ಆಕಾಶ ಇದೆ. ಆದ್ದರಿಂದ ಈ ಪುರುಷನೇ ಹೆಚ್ಚಿನವನು. ಅವ್ಯಕ್ತದಲ್ಲಿ ಲಿಂಗ ಇದೆ. ಅವ್ಯಕ್ತದಲ್ಲಿ ಈ ಸೃಷ್ಟಿಯ ಬೀಜವೇ ಅವ್ಯಕ್ತದಲ್ಲಿರುತ್ತದೆ. ಅಂದರೆ ಸೂಕ್ಷ್ಮವಾಗಿ ಅನೇಕ ಲಿಂಗಗಳು ಅವ್ಯಕ್ತದಲ್ಲಿವೆ. ಸೂಕ್ಷ್ಮವಾಗಿ ಹೀಗಾಗಿ ಆ ಅವ್ಯಕ್ತ ಅದು ಹೆಚ್ಚಿನದಲ್ಲ. ಅದಕ್ಕೂ ಹೆಚ್ಚಿನದು ಯಾವುದು ಅಂತಂದರೆ ಎಲ್ಲಿ ಲಿಂಗ ಇಲ್ಲ. ಎಲ್ಲಪ್ಪ ಅಂತಂದರೆ ಅದು ಬ್ರಹ್ಮ, ಈಶ್ವರ, ಪರಮಾತ್ಮ. ಅನ್ನುವ ಆ ಪರಮಾತ್ಮನು, ಆ ಆತ್ಮನು, ಆ ಬ್ರಹ್ಮನು ನಾನೇ ಜ್ಞಾತ್ವ, ಅದು ನಾನೇ ಎಂದು ತಿಳಿದವರಾಗಿ ಜಂತು ಮುಚ್ಯತೆ, ಜೀವರಾಶಿಗಳು ಮುಕ್ತಿಯನ್ನು ಹೊಂದುತ್ತಾರೆ. ಯಾವುದರಿಂದ? ಅಮೃತತ್ವಂ ಗಚ್ಚತಿ, ಮರಣದ ಧರ್ಮದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ, ಮತ್ತೆ ಹುಟ್ಟುವುದಿಲ್ಲ ಅಂತ ಅರ್ಥ. 170. ಅವ್ಯಕ್ತಾತ್ತು ಪರಃ ಪುರುಷಃ ವ್ಯಾಪಕಸ್ಯ ಅಪಿ ಆಕಾಶಾದೇಃ ಸರ್ವಸ್ಯ ಕಾರಣತ್ವಾತ್. ಇನ್ನೊಂದು ಅರ್ಥ ಕೊಡ್ತಾರೆ. ಅಲಿಂಗಃ ಲಿಂಗ್ಯತೆ ಗಮ್ಯತೆ ಯೇನ ತನ್ಲಿಂಗಂ ಬುದ್ಧ್ಯಾದಿ ತದ್ ಅವಿದ್ಯಮಾನಂ ಅಸ್ಯ ಸೋಯಂ ಅಲಿಂಗ ಏವ ಚ. ಅವ್ಯಕ್ತಾತ್ತು ಪುರುಷ ಪರಃ ಪುರುಷಃ ವ್ಯಾಪಕಃ. ಈ ಅವ್ಯಕ್ತಕ್ಕಿಂತ ಹೆಚ್ಚಿನದಾದಂತಹ ಪರಮ ಪುರುಷ ಅವನು ವ್ಯಾಪಕಃ. ವ್ಯಾಪಕ ಅಂತ ಯಾಕೆ ಕರಿತೀರಿ? ಆಗಲೇ ನಾನು ಹೇಳಿದೆ, ಒಂದು ದೇಶಕ್ಕೆ ಅವನು ಸೀಮಿತನಾಗಿಲ್ಲ. ಇಲ್ಲಿ ಇನ್ನೊಂದು ಅರ್ಥ ಕೊಡ್ತಾರೆ. ವ್ಯಾಪಕಸ್ಯ ಅಪಿ ಆಕಾಶಾದೇಹೇ, ಆಕಾಶಾದೇಹೇ ವ್ಯಾಪಕಸ್ಯ ಅಪಿ, ಆಕಾಶಕ್ಕಿಂತ ವ್ಯಾಪಕವಾಗಿ ಇದು ಇದ್ದರಿಂದಾಗಿ. ಆಕಾಶಕ್ಕಿಂತ ಇದು ವ್ಯಾಪಕವಾಗಿದೆ ಅಂತೆ, ಆಕಾಶದಂತೆ ಅಂತ ಹೇಳ್ರಿ, ಆಕಾಶಕ್ಕಿಂತ ಅಂತ ಯಾಕೆ ಹೇಳ್ತೀರಿ? ಹೇಳ್ರಿ. ಆಕಾಶದಂತೆ ಅಂತ ಹೇಳೋಕ್ಕಿಂತ ಆಕಾಶಕ್ಕಿಂತ ಅಂತ ಯಾಕೆ ಹೇಳಬಾರ್ದು? ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ.
ಈ ಆತ್ಮನಿಂದ ಆಕಾಶ ಹೊರಗೆ ಬಂದಿದೆ ವಿನಃ ಆಕಾಶ ಮತ್ತು ಆತ್ಮ ಎರಡೂ ಅಕ್ಕಪಕ್ಕ ಕೂತ್ಕೊಂಡಿಲ್ಲ. ಅಕ್ಕಪಕ್ಕ ಕೂತ್ಕೊಂಡಿತ್ತು ಅಂದರೆ ಆಕಾಶದಂತೆ ಅಂತ ಹೇಳ್ಬೋದಾಗುತ್ತೆ. ಆತ್ಮನಿಗಿಂತ ಆಕಾಶಕ್ಕಿಂತ ಆತ್ಮನು ಹೆಚ್ಚಿನವನು. ಆಕಾಶಾದೇಹೇ ಸರ್ವಸ್ಯ ಕಾರಣತ್ವಾತ್. ಆಕಾಶ ಅಷ್ಟೇ ಅಲ್ಲ, ಆಕಾಶ ಅಂತೂ ಓಕೆ, ಇತರ ಇನ್ನು ಸೃಷ್ಟಿಯ ಎಲ್ಲ ಕ್ರಮಗಳು ಈ ಆತ್ಮನಿಂದಲೇ ಉತ್ಪತ್ತಿಯಾಗಿದ್ದರಿಂದಾಗಿ ಈ ಆತ್ಮನು ಎಲ್ಲಕ್ಕಿಂತ ಹೆಚ್ಚಿನ. ಇನ್ನೊಂದರ್ಥ ಅಲಿಂಗ. ಆತ್ಮ ಅಲಿಂಗ, ವ್ಯಾಪಕ ಅಲಿಂಗ. ಏನು ಅಲಿಂಗ? ಲಿಂಗ್ಯತೆ, ತಿಳಿಯಲ್ಪಡುತ್ತದೆ, ಗಮ್ಯತೆ. ಲಿಂಗ್ಯತೆ ಇಸ್ ಈಕ್ವಲ್ ಟು ಗಮ್ಯತೆ. ಏತರಿಂದ ತಿಳಿಯಲ್ಪಡುತ್ತದೆ? ಏನ, ಯಾವುದರಿಂದ ನಾವು ಇದನ್ನು ತಿಳಿಯಲು ಸಾಧ್ಯವೋ ಅದು ಇದರ ಲಿಂಗ. ಹೊಗೆಯಿಂದ ಬೆಂಕಿಯನ್ನು ತಿಳಿಯುವ ಸಾಧ್ಯತೆ ಇದೆ, ಆದ್ದರಿಂದ ಹೊಗೆ ಇದು ಲಿಂಗ ಅಷ್ಟೇ. ಅನೇನ ಲಿಂಗ್ಯತೆ, ಗಮ್ಯತೆ, ತಿಳಿಯಲ್ಪಡುತ್ತದೆ. ತನ್ಲಿಂಗಾದಿ ಬುದ್ಧ್ಯಾದಿ. ಏನಾದರೂ ಈಗ ಬುದ್ಧಿ, ಮಹತ್, ಇವು ಸತ್ವ, ಇವೆಲ್ಲ ಲಿಂಗಗಳಾಗ್ಬಿಟ್ರು. ಸತ್ವ ಅಂದರೆ ಬುದ್ಧಿ, ಮನಸ್ಸು, ಬುದ್ಧಿ, ಅವ್ಯಕ್ತ, ಆಮೇಲೆ ಮಹತ್, ಇವೆಲ್ಲವೂ ಏನಾಗ್ಬಿಟ್ಟು ಲಿಂಗಗಳಾಗ್ಬಿಟ್ಟು. ಬುದ್ಧಿಯಾದಿ ತದ್ ವಿದ್ಯಮಾನಂ, ಆ ಬ್ರಹ್ಮನು, ಆ ಆತ್ಮನು ತಿಳಿಯಲ್ಪಡುತ್ತಾನೆ. ಆದ್ದರಿಂದ ಬ್ರಹ್ಮನಿಗೆ ಲಿಂಗ ಇಲ್ಲ, ಬ್ರಹ್ಮನು ಲಿಂಗ ಅಲ್ಲ. ಇವು ಲಿಂಗಗಳಿವೆ, ಇಲ್ಲ ಅಂತಿಲ್ಲ. ಆದರೆ ಯಾವುಗಳಿಂದ? ಲಿಂಗಗಳಿಂದ ಏನು ತಿಳಿಯಲ್ಪಡ್ತದೆ? ಇವು ಆತ್ಮ ಅಲ್ಲ ಅಂತ ತಿಳಿಯಲ್ಪಡ್ತದೆ. ಆದ್ದರಿಂದ ಆತ್ಮ ಅಲಿಂಗ. ಅದನ್ನು ಸ್ಟೆಪ್ ಹಾಕ್ಕೋಬೇಕಿಲ್ಲ. ಈ ಬುದ್ಧಿ, ಮನಸ್ಸು, ಬುದ್ಧಿ, ಮಹತ್ವ ಇವೆಲ್ಲ ಏನಿವೆ, ಇದು ಆತ್ಮ ಅಲ್ಲ ಅನ್ನುವುದಕ್ಕೆ ಲಿಂಗಗಳು. ಇವು ಆತ್ಮ ಅಲ್ಲ. ಹಾವಿನ ಹೆಡೆ ಹಗ್ಗ ಅಲ್ಲ. ಆದರೂ ಆ ಹೆಡೆಯನ್ನು ನೋಡಿ ನಾವು ಹೆಡೆಯನ್ನೇ ಹೊಡಿಲಿಕ್ಕೆ ಹೋಗ್ತೀವಿ. ಹಾವನ್ನು ನೋಡಿ ಹಾವನ್ನೇ ಹೊಡಿಲಿಕ್ಕೆ ಹೋಗ್ತೀವಿ. ಇದು ಹಾವಿನ ಬಗ್ಗೆ ಜಿಜ್ಞಾಸೆ ಮಾಡಿದ ನಂತರ ಹಗ್ಗ ಬರ್ತದೋ ಹಾವು ಹೊರಟೋಗ್ತದೆ ಅಷ್ಟೇ. ಇವು ಲಿಂಗಗಳು. ಇವು ನೇತಿ ಅನ್ನೋದಕ್ಕೆ ಲಿಂಗಗಳು. ಮತ್ತು ಆತ್ಮ ಅಲಿಂಗ. ಎಲ್ಲವನ್ನೂ ನೀನು ಸುಲಿದು ತೆಗೆದು ಬಿಡು,
ದೇರ್ ಯು ಆರ್ ಆತ್ಮ. ಅಲಿಂಗ ಲಿಂಗತೆ, ಲಿಂಗತೆ ಗಮ್ಯತೆ ಏನ ತಲ್ಲಿಂಗಂ. ಲಿಂಗತೆ ಶಬ್ದದ ಅರ್ಥ ಹೇಳ್ತಾರೆ. ಲಿಂಗತೆ ಅಂದರೆ ಗಮ್ಯತೆ. ಲಿಂಗತೆ ಇಸ್ ಈಕ್ವಲ್ ಟು ಗಮ್ಯತೆ. ಏನು ತಿಳಿಯಲ್ಪಡುತ್ತದೆ, ಏನ ಏತರಿಂದ ತಿಳಿಯಲ್ಪಡುತ್ತದೆಯೋ ಅದಕ್ಕೆ ಲಿಂಗಂ ಅಂತ ಕರೀತಾರೆ. ಏತರಿಂದ ತಿಳಿಯಲ್ಪಡುತ್ತದೆ? ಅವು ಯಾವ್ಯಾವು? ಓಕೆ, ಏತರಿಂದ ಅಲ್ಲ, ಅವು ಯಾವ್ಯಾವವು? ಬುದ್ಧಿ ಆದಿ ತದ್ ಅವಿದ್ಯಮಾನಂ ಅಸ್ಯ ಸ್ವಹ ಅಯಂ ಅಲಿಂಗ ಇವಚ. ಹಾಂ, ಬುದ್ಧಿಯಾದಿ, ಬುದ್ಧಿ ಇತ್ಯಾದಿಗಳು ಇವನಲ್ಲಿ ಇಲ್ಲ. ಆತ್ಮನನ್ನು ಅರಿಯಲು ಬುದ್ಧಿ ಇತ್ಯಾದಿಗಳು ಉಪಯೋಗಕ್ಕೆ ಬರೋದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಬಹುನಾ ಶ್ರುತೇನ. ನೆನಪಿನಲ್ಲಿಟ್ಕೊಂಡು ಆತ್ಮಜ್ಞಾನ ಪಡೆಯೋಣ, ಭಾರೀ ಉಪನ್ಯಾಸವನ್ನು ಕೇಳಿ ಕೇಳಿ ಆತ್ಮಜ್ಞಾನ ಪಡೆಯೋಣ. ಹಾಗೆ ಆಗೋದಿಲ್ಲ. ಮತ್ತೇನು? ಅವನನ್ನು ಲಿಂಗರಹಿತ ಆಗಿ ನೋಡಬೇಕು. ಆವಾಗ ಮಾತ್ರ ಆತ್ಮಜ್ಞಾನ ಸಾಧ್ಯ ಇದೆ. ಅದಕ್ಕೆ ನಾವು ಬುದ್ಧಿಯಾದಿಗಳನ್ನು ಇಲ್ಲಿ ಪ್ರಯೋಗಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಪುರುಷನು ಅಲಿಂಗ. ಅಯಂ ಅಲಿಂಗ ಏವಚ, ಅವನು ಲಿಂಗರಹಿತನಾಗಿದ್ದಾನೆ. ಸರ್ವ ಸಂಸಾರ ಧರ್ಮ ವರ್ಜಿತ ಇತ್ಯೇತತ್. ಎಲ್ಲ ಪ್ರಕಾರದ ಎಲ್ಲ ಸಂಸಾರ ಧರ್ಮಗಳನ್ನು ಅವನು ಕಳೆದುಕೊಂಡವನಾಗಿದ್ದಾನೆ. ಸಂಸಾರ ಧರ್ಮ ಮೊಟ್ಟ ಮೊದಲನೇ ಕೆಟಗರಿ, ಜನ್ಮ ಮರಣ, ಇದು ಸಂಸಾರದ ಧರ್ಮ. ಏಷಣಾತ್ರಯಗಳು ಇವು ಸಂಸಾರದ ಧರ್ಮ. ಇತ್ಯಾದಿ. ಈ ಸಂಸಾರ ಧರ್ಮಗಳು ಆತ್ಮನಲ್ಲಿ ಇಲ್ಲ. ವರ್ಜಿತ ಇತ್ಯೇತತ್. ಇಂತಹ ಈ ಆತ್ಮನನ್ನು ಯಂ ಜ್ಞಾತ್ವಾ ಆಚಾರ್ಯತಃ ಶಾಸ್ತ್ರತಶ್ಚ ಮುಚ್ಯತೆ ಜಂತುಃ ಅವಿದ್ಯಾ ಹೃದಯ ಗ್ರಂಥಿಭಿಃ ಜೀವನ್ನೇವ. ಇಂತಹ ಯಂ ಆತ್ಮಾನಂ, ಇಂತಹ ಈ ಆತ್ಮನನ್ನು ಜ್ಞಾತ್ವಾ ಮುಚ್ಯತೆ. ಯಂ ಜ್ಞಾತ್ವ, ಇಂತಹ ಈ ಆತ್ಮನನ್ನು ಜಂತು ಜ್ಞಾತ್ವ, ಜೀವನು ತಿಳಿದವನಾಗಿ ಮುಚ್ಯತೆ ಬಿಡುಗಡೆಯನ್ನು ಹೊಂದುತ್ತಾನೆ. ನಂಬರ್ 1, ಹೇಗೆ ತಿಳಿಯುತ್ತಾನೆ? ನಂಬರ್ 2, ಬಿಡುಗಡೆ ಏತರಿಂದ ಬಿಡುಗಡೆಯನ್ನು ಹೊಂದುತ್ತಾನೆ? 2 ಪ್ರಶ್ನೆ ಬರ್ತವೆ. ಹೌದು, ಜೀವ ಈ ಆತ್ಮನನ್ನು ತಿಳಿದ, ಬಿಡುಗಡೆಯನ್ನು ಹೊಂದಿದ ಅಂತ ಹೇಳ್ತೀವಿ. ತಿಳಿಯೋದು ಅಂದರೆ ಏನು? ಆಚಾರ್ಯತಃ ಶಾಸ್ತ್ರತಶ್ಚ.
ಸಂಪ್ರದಾಯಬದ್ಧನಾದ ಆಚಾರ್ಯನಿಂದ ಶಾಸ್ತ್ರ ಶ್ರವಣ ಮಾಡಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯ. ಅದಕ್ಕೆ ಬಿಡುಗಡೆ ಅನ್ನೋದೇ ಇರೋದಿಲ್ಲ. ಸತತವಾಗಿ ಅಧ್ಯಯನ ಮಾಡ್ತಾ ಇರಬೇಕು. ಸ್ವಲ್ಪ ವರ್ಷ ಅಧ್ಯಯನ ಮಾಡೋಣ ಸ್ವಾಮಿ, ಆಮೇಲೆ ನಮ್ಮ ಕಡೆಯಿಂದ ಆಗ್ತದೋ ಇಲ್ಲೋ, ಇಲ್ಲ ಹಾಗಿಲ್ಲ, ಯಾವತ್ತಿಗೂ ಅಧ್ಯಯನ ಮಾಡ್ತೀವಿ. ಏನು ಅಧ್ಯಯನ ಅಂದರೆ, ಈವನ್ ಒನ್ ಶ್ಲೋಕ ಈಸ್ ಇನಫ್. ಅದರಲ್ಲಿ ಏಕಮುಖವಾದ ಚಿಂತನೆ, ಅಧ್ಯಯನ ಅನಿಸುತ್ತೆ. ಸಿಂಗಲ್ ಪಾಯಿಂಟೆಡ್ ಎನ್ಕ್ವೈರಿ. ಮಾರ್ಗ ಮಧ್ಯದಲ್ಲಿ ಅನೇಕ ವಿಷಯಗಳು ಬರ್ತವೆ, ಆದರೆ ಈ ವಿಷಯವನ್ನೇ ಬಿಟ್ಟುಕೊಡಬಾರ್ದು. ನಿಮಗೆ ಬುಕ್ ಹಿಡಿಯೋ ರೂಢಿ ಯಾಕೆ ಕೊಡ್ತೀವಿ ಅಂದರೆ ಅದ್ರ ಸಲುವಾಗಿ ಕೊಡೋದು. ಎದುರುಗಡೆ ಬುಕ್ ಇದ್ರನ್ನ ಎಲ್ಲೆಲ್ಲೋ ಹೋಗ್ತಿರ್ತೇವೆ ನಾವು. ಇನ್ನು ಬುಕ್ಕ ಇಲ್ಲ ಅಂತಂದರೆ ಟ್ರ್ಯಾಕ ಇಲ್ಲ ಅಂತ ಅರ್ಥ. ಆ ರೂಢಿ ಯಾಕೆ ಇಟ್ಟಿದ್ದಾರೆ? ಏನೇ ಗ್ರಂಥ ತಗೊಳ್ಳಿ, ಶಾರ್ಟೆಸ್ಟ್ ಗ್ರಂಥ ಮೊದಲು ನಿಮ್ಗೆ ಯಾಕೆ ಕೊಡ್ತೇವೆ? ಅದು ನಾವು ಇಟ್ಕೋತೀವಿ. ಇಲ್ಲಿ ನೋಡಿ ಇಲ್ಲೇನು ಅರ್ಥ ಇದೆ ಅಂತ ಹುಡುಕಿ ಆ ಅರ್ಥ ನಿಮಗೆ ಹೇಳೋದಿಲ್ಲ. ನಾನು ಹಿಂಗೆ ನೋಡೋದು ಯಾಕೆ ಗೊತ್ತಾ? ಗೊತ್ತಾಗ್ಯದ ನಿಮಗೆ. ನಾ ಹೊಳ್ಳ ಇಲ್ಲಿ ನೋಡ್ತಿರ್ತೇನೆ. ನೋಡು ಯಾಕೆ ನೋಡ್ತಿರ್ತೇನೆ? ನಾ ಎಲ್ಲಿಂದ ಎಲ್ಲಿ ಹೊಂಟೀನಿ ಮತ್ತು ವಾಪಸ್ ಅಲ್ಲಿಗೆ ಹೋಗ್ಬೇಕು. ಎಲ್ಲೋ ಶುರು ಮಾಡಿ ಎಲ್ಲೋ ಹೊರಟಿದ್ದೀನಿ, ಈಗ ನಾ ಎಲ್ಲಿಂದ ಹೊರಟೆ ಅಲ್ಲಿಗೆ ವಾಪಸ್ ಸೇರ್ಬೇಕಂತೇಳಿ ಅದನ್ನು ನೋಡ್ತಿರ್ತೀನಿ. ನೀವು ತಿಳ್ಕೊತೀರಿ ಸ್ವಾಮೀಜಿ ಒಳಗೆ ಇದ್ದದನ್ನು ಓದಿ ನೋಡಿ ಹೇಳ್ತಾರೆ. ಇಲ್ಲ, ದಾರಿ ತಪ್ಪಬಾರ್ದು. ಅದು ಸಂಪ್ರದಾಯ. ಶಾಸ್ತ್ರದಿಂದ ಏಕಮುಖ ಚಿಂತನ ಅಂತ ಹೇಳಿದ್ನಲ್ಲ, ಆ ಏಕಮುಖ ಚಿಂತನ ದಾರಿ ತಪ್ಪಬಾರ್ದು. ಸತತವಾಗಿ ಆ ಚಿಂತನೆ ಇರಬೇಕು. ಅದರ ನೀವು ಸುಧಾರಿಸಿದ ಭಾಷೆಯಲ್ಲಿ ಸತ್ಸಂಗ ಅಂತ ಕರಿತೀರಿ. ಇದು ಒಂದರ್ಥ. ಜಂತು ಮುಚ್ಯತೆ, ಅವನು, ಆ ಜೀವನು, ಆ ಮುಮುಕ್ಷು, ಆ ಸಾಧಕನು ಆಚಾರ್ಯ ಮತ್ತು ಶಾಸ್ತ್ರವನ್ನು ಹೊಂದುವುದರಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಬಿಡುಗಡೆ ಹೊಂದೋದು ಅಂದ್ರೇನು? ಅವಿದ್ಯಾದಿ, ಅವಿದ್ಯಾ ಕಾಮ ಕರ್ಮ, ಅವಿದ್ಯಾದಿ ಹೃದಯ ಗ್ರಂಥಿವಿಹಿ. ಇದೇನೋ ಒಂದು ಗಂಟು, ಗ್ರಂಥಿ ಅಂದರೆ ಗಂಟು. ಅವಿದ್ಯಾ ಕಾಮ ಕರ್ಮ ಅನ್ನೋ ಒಂದು ಗಂಟು. ಈ ಗಂಟಿನಿಂದ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ. ಅವಿದ್ಯಾ ಕಾಮ ಕರ್ಮ. ಪತಿತಿ ಅಪಿ ಶರೀರೇ ಅಮೃತತ್ವಂ ಚ ಗಚ್ಚತಿ. ಹೃದಯ ಗ್ರಂಥಿವಿಹಿ ಜೀವನ್ನೇವ ಮುಚ್ಯತೆ. ಯಾವ ಕ್ಷಣದಲ್ಲಿ ಅವನಿಗೆ ಆತ್ಮಜ್ಞಾನವಾಯಿತೋ ಆ ಕ್ಷಣದಲ್ಲಿಯೇ ಅವನು ಬಿಡುಗಡೆಯನ್ನು ಹೊಂದಿರುತ್ತಾನೆ. ತನ್ನಿರವಿನ ಅರಿವು ಅವನಿಗೆ ಸ್ಪಷ್ಟವಾದಲ್ಲಿ, ತನ್ನಿರವಿನ ಅರಿವು ಅವನಿಗೆ ಸ್ಪಷ್ಟವಾದಲ್ಲಿ
ಅವನೇ ಮುಕ್ತನು ತಮ್ಮ, ಇನ್ನೊಬ್ಬನು ಯಾವನು ಅಲ್ಲ, ಅವನೇ ಮುಕ್ತ. ಯಾವ ಕ್ಷಣದಲ್ಲಿ ತನ್ನ ಇರವಿನ ಅರಿವು ಅವನಿಗೆ ಸ್ಪಷ್ಟವಾಗ್ತದೋ ಅವನೇ ಮುಕ್ತ. ಶರೀರ ಇನ್ನೂ ಬಿದ್ದಿರಲಿಕ್ಕಿಲ್ಲ, ಭಿಕ್ಷಾಟನ ಹಾಗೆ ಮುಂದುವರೆದಿರಬಹುದು. ವ್ಯವಹಾರದಲ್ಲಿ ಎಲ್ಲರಿಗೂ ಕಣ್ಣಿಗೆ ಏನು ಕಾಣಬೇಕು ಎಲ್ಲವೂ ಕಾಣುವಂತನೇ ಇವನು ಕಾಣ್ತಿರ್ತಾನೆ. ಇವನು ಮುಕ್ತನು ಅಂತ ಹೇಳ್ಕೊಳ್ಳಿಕ್ಕೆ ಅಲ್ಲಿ ಯಾವ ಲಕ್ಷಣಗಳು ಕಾಣೋದಿಲ್ಲ, ಆದರೆ ಅವನು ಮುಕ್ತನಾಗಿಬಿಟ್ಟಿರ್ತಾನೆ. ನಾನು ಜೀವಾತ್ಮ ಅಲ್ಲ, ನಾನು ಚಿಕ್ಕಪ್ಪ ಅಲ್ಲ, ದೊಡ್ಡಪ್ಪ ಅಲ್ಲ, ಚಿಕ್ಕಮ್ಮ ಅಲ್ಲ, ದೊಡ್ಡಮ್ಮ ಅಲ್ಲ, ನಾನು ಬಂಧು ಅಲ್ಲ, ಮಿತ್ರ ಅಲ್ಲ, ಹುಟ್ಟಿಲ್ಲ, ಸಾಯೋದಿಲ್ಲ, ನನಗೆ ಹುಟ್ಟನ್ನೋದಿಲ್ಲ, ನಾನು ಕೇವಲ ಇರುವಿಕೆ ಅರಿವು ಮಾತ್ರ ಅನ್ನುವ ಅರಿವು ಯಾವತ್ತು ಯಾವ ಕ್ಷಣದಲ್ಲಿ ಇವನು ಮೂಡ್ತದೋ ಅದೇ ಕ್ಷಣದಲ್ಲಿ ಇವನು ಮುಕ್ತನಾಗಿ ಬಿಡುತ್ತಾನೆ. ಆದರೆ ಜನರ ಕಣ್ಣಿಗೆ ಇವನ ದೇಹ, ಮನಸ್ಸು, ಬುದ್ಧಿಗಳು, ಪ್ರಾಣಗಳು, ಇಂದ್ರಿಯಗಳು ಜನರ ಎದುರಿಗೆ ಇವೆಲ್ಲವೂ ಕಾಣಿಸ್ತಾ ಇರ್ತಾವೆ. ಮಲಗಿದಾರ್ರಿ, ಊಟ ಮಾಡ್ತಾ ಇದ್ದಾರ್ರಿ, ವಾಕಿಂಗ್ ಹೋಗಿದ್ದಾರ್ರಿ, ಅನುಷ್ಠಾನ ಮಾಡ್ತಾ ಇದ್ದಾರ್ರಿ, ಇವೆಲ್ಲ ಅನಾತ್ಮ ಧರ್ಮ. ಈ ಅನಾತ್ಮ ಧರ್ಮ ನೋಡಿಬಿಟ್ಟು ಅವನು ಆತ್ಮಜ್ಞಾನ ಆಗೋದಂತ ಹೇಗೆ ನಾವು ತಿಳ್ಕೊಳಿಕ್ಕಾಗ್ತದೆ? ಆತ್ಮಜ್ಞಾನಕ್ಕೆ ಲಕ್ಷಣಗಳಿಲ್ಲ, ಲಕ್ಷಣ ಇರೋದೆಲ್ಲ ಅನಾತ್ಮಕ್ಕಿವೆ. ಹೀಗಾಗಿ ಶಾಸ್ತ್ರ ಅಂಥವನ ಬಗ್ಗೆ ಹೇಳ್ತದೆ ಜೀವನ್ಮುಕ್ತ. ಇವನು ಜೀವನ್ಮುಕ್ತ. ಈ ಜೀವನ್ಮುಕ್ತ ಕೊನೆಗೆ ಒಂದು ಶರೀರ ಬೀಳ್ತದೋ ಇಲ್ಲೋ, ಪತಿತೇ, ಆ ಶರೀರವು ಬಿದ್ದ ನಂತರ ಶರೀರೇ ಪತಿತೆ ಅಪಿ ಶರೀರೇ ಅಮೃತತ್ವಂಚ ಗಚ್ಚತಿ. ಮೊದಲೇ ಮುಕ್ತನಾಗಿದ್ದಾನೆ, ಮತ್ತು ದೇಹ ಬಿಟ್ಟದ್ದಕ್ಕೆ ಮತ್ತೊಂದೇನೋ ಹೇಳಬೇಕಂತ ಹೇಳ್ತಾರಷ್ಟೇ. ಏನದು? ಅಮೃತತ್ವವನ್ನು ಪ್ರಾಪ್ತಿ ಮಾಡಿಕೊಂಡ, ಅಮರಣ ಧರ್ಮದಿಂದ ಕೂಡಿದ ಮರಣರಹಿತವಾದ ಅಮೃತತ್ವವನ್ನು ಹೊಂದುತ್ತಾನೆ. ಸಹ ಅಲಿಂಗಃ ಪರಃ ಅವ್ಯಕ್ತಾತ್ ಪುರುಷಃ ಇತಿ ಪೂರ್ವೇಣ ಏವ ಸಂಬಂಧಃ. ಈ ಪ್ರಕಾರವಾಗಿ ಅಮೃತತ್ವವನ್ನು ಹೊಂದಿದನಲ್ವೋ ಆ ಪುರುಷನು ಅಲಿಂಗನಾಗಿದ್ದರಿಂದಾಗಿ ಸಹ ಅಲಿಂಗಃ, ಸಹ ಪುರುಷಃ ಅಲಿಂಗಃ. ಸಹ ಅಂದರೆ ಯಾರು? ಅವ್ಯಕ್ತಾತ್ ಪರಃ ಪುರುಷಃ, ಅವ್ಯಕ್ತಕ್ಕಿಂತ ಹೆಚ್ಚಿನದಾದಂತಹ ಪುರುಷ ಅಂತ ಏನು ಮೊದಲು ಹೇಳಿದ್ವಿ ಅದನ್ನು ಇಲ್ಲಿ ಸಂಬಂಧ ಇಟ್ಕೋಬೇಕು. ಅವನು ಮುಕ್ತನಾಗಿದ್ದಾನೆ, ಅಮೃತತ್ವವನ್ನು ಹೊಂದಿದ್ದಾನೆ. ಕಥಂ ತರ್ಹಿ ತಸ್ಯ ಅಲಿಂಗಸ್ಯ ದರ್ಶನಂ ಉಪಪದ್ಯತ ಇತಿ ಉಚ್ಯತೆ. ಚಿಕೇತ ವಿಚಾರ ಮಾಡ್ತಾನೆ. ಇಲ್ಲಿ ನೋಡಿದರೆ ಅವನಿಗೆ ಯಾವ ಲಿಂಗಗಳು ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮರ್ತ್ಯಲೋಕದೊಳಗೆ ಅವರಿಗೆ ದೇವರು ಕಂಡ, ಇವರಿಗೆ ದೇವರು ಕಾಣಿಸಿದ, ಅವರಿಗೆ ಸಾಕ್ಷಾತ್ಕಾರ ಆಯಿತು ಇತ್ಯಾದಿಗಳನ್ನು ಮರ್ತ್ಯಲೋಕದಲ್ಲಿ ಮಾತಾಡ್ತಾರೆ. ಕನ್ಫ್ಯೂಸ್ ಆಗಿಬಿಡ್ತಾನೆ. ಲಿಂಗರಹಿತನಾದ ಆತ್ಮನನ್ನು ದರ್ಶನ ಮಾಡ್ಕೊಂಬೋದು ಹೆಂಗೆ?
ದರ್ಶನ ಅಂದರೆ ಕಣ್ಣಿಗೆ ಕಾಣೋದೇ ಅಂತಲೇ ಅರ್ಥ ಇಲ್ಲ. ಲಿಂಗರಹಿತನಾದ ಆತ್ಮನನ್ನು ಲಿಂಗ ಸಹಿತವಾದ ಈ ವಸ್ತುವನ್ನು ದರ್ಶನ ಮಾಡ್ಕೋಬೋದು, ಲಿಂಗ ಸಹಿತವಾದ ಈ ಬಟ್ಟೆಯನ್ನು ದರ್ಶನ ಮಾಡ್ಕೋಬಹುದು, ಲಿಂಗ ಸಹಿತವಾದ ಮಲಗುಂದು ಆಶ್ರಮವನ್ನು ನಾವು ದರ್ಶನ ಮಾಡ್ಕೋಬಹುದು. ಇವನ ಆತ್ಮಲಿಂಗರಹಿತ ಅಲ್ವೋ. ಅದಕ್ಕೆ ಕಥಂ ದರ್ಶನಂ ಉಪಪದ್ಯತೈತಿ, ಹೇಗೆ ತಾನೇ ಈ ಆತ್ಮನ ದರ್ಶನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಹೇಳ್ತೇನೆ ಕೇಳಪ್ಪ. ನ ಸಂದೃಶೇ ತಿಷ್ಠತಿ ರೂಪಂ ನ ಸಂದೃಶೇ ತಿಷ್ಠತಿ ರೂಪಂ ಅಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಅಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾ ವಿಕೃಪ್ತಃ ಉದಾಮನೀಷಾ ಮನಸಾ ವಿಕೃಪ್ತಃ ಯ ಏತದ್ವಿದುಃ ಏತದ್ವಿದುಃ ಅಮೃತಾಸ್ತೆ ಭವಂತಿ ಅಮೃತಾಸ್ತೆ ಭವಂತಿ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾ ವಿಕೃಪ್ತಃ ಉದಾಮನೀಷಾ ಮನಸಾ ವಿಕೃಪ್ತಃ ಯ ಏತದ್ವಿದುಃ ಅಮೃತಾಸ್ತೆ ಭವಂತಿ. ಏತದ್ವಿದುಃ ಅಮೃತಾಸ್ತೆ ಭವಂತಿ. ನ ಸಂದೃಶಿ, ನ ಸಂದೃಶಿ, ನಚಿಕೇತ ಇವನ ದರ್ಶನ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲಪ್ಪ. ನ ಸಂದೃಶಿ, ನ ಸಂದೃಶಿ, ಇವನಿಗೆ ಚಕ್ಷುಷಾ ನ ಸಂದೃಶಿ, ಅಸ್ಯ ರೂಪಂ ಚಕ್ಷುಷಾ ನ ಸಂದೃಶಿ, ಇವನ ರೂಪವನ್ನು ಕಣ್ಣಿನಿಂದ ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ತಿಷ್ಠತಿ, ಹಾಗೆ ಇದ್ದಾನವನು. ಕಶ್ಚನ ಏನಂ ನ ಪಶ್ಯತಿ, ಯಾರೂ ಕೂಡ ಇವನನ್ನು ತಿಳಿಯಲು ಸಾಧ್ಯವಿಲ್ಲ, ಇವನನ್ನು ನೋಡಲು ಸಾಧ್ಯವಿಲ್ಲ. ನೋಡೋದರಲ್ಲಿ ನೋಡಲು ಸಾಧ್ಯವಿಲ್ಲ ಯಾರೂ ಕೂಡ. ನೋಡಿದವರು ಅವನನ್ನು ನೋಡಿಲ್ಲ ಅಂತಲೇ ಅರ್ಥ ಆಗಲಿಲ್ಲ. ಅವರಿಗೆ ಕಂಡನಂತೆ ಇವರಿಗೆ ಕಂಡನಂತೆ ಅಂತ ಕತೆ ಓದ್ತೇವಲ್ಲ, ಅವ್ರು ನೋಡಿದವರು ಕಂಡವರು ಅಂತ ಅರ್ಥ. ಆ ಕಂಡವರು ಕಂಡೇನು ಎಂದು ಹೇಳುವ ಕಂಡವರು ಕಂಡೇ ಇಲ್ಲ ಅಂತ ಅರ್ಥ. ದೇವನನ್ನು ಕಂಡವರು ನಾವು ಅಂತ ಹೇಳುವರು ಏನಿದ್ದಾರೋ ಅವರು ದೇವನನ್ನು ಕಂಡೇ ಇಲ್ಲ ಅಂತಲೇ ಅರ್ಥ. ಅವ್ರು ಏನು ಕಂಡಾರೋ ಅದು ಅವ್ರಿಗೆ ಬಿಟ್ಟದ್ದು, ಆದರೆ ದೇವರನ್ನು ಅವರು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಎಲ್ಲ ಮಾನಸಿಕ ಭಾವನಾ ಪರವಶತೆಯಲ್ಲಿ ರೂಪರಾಶಿಗಳನ್ನು ನಾವು ಭಾವಿಸ್ತೀವಿ ಅಂತ ಕಾಣಿಸ್ತದೆ. ಅಲ್ಲಿ ಪೆನುಮಲಯದಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ವಲ್ಲ, ವಾಸ್ತು ಪುರುಷನನ್ನು ಅವರು ಅಲಂಕಾರ ಮಾಡಿದ್ದು ನೋಡಿದ್ರಿ? ನಾನು ಫಸ್ಟ್ ಟೈಮ್ ನೋಡಿದ್ದದು. ನಾನು ಎಷ್ಟೋ ಬಿಲ್ಡಿಂಗ್ ವಾಸ್ತು ಮಾಡಿಸಿದ್ದೀನಿ, ಅದು ಎಲ್ಲಿಯೂ ಕೂಡ ಆ ಥರ ಮಾಡಿದ್ದು ನಾನು ನೋಡಿಲ್ಲ.
ಹಾಂ ಬರೀ ಚಿತ್ರ ಹಾಕ್ತಾರೆ ಅಷ್ಟೇ. ಹಾಂ ಇದು ಆಕೃತಿನೇ ಅದೇ ಪೂರ ಆಕೃತಿನೇ ಮಾಡ್ಬಿಟ್ಟು ಈಗ ಅವ ಅದೇ ಆಕಾರದಿಂದ ಇದ್ದಾನ ಅಂತ ಇವರು ಭಾವಿಸಿ ಆ ಆಕಾರವನ್ನು ಕೊಡ್ತಾರೆ. ಹಿಂಗೆ ಕಂಡಾರೇನ? ಇವೆಲ್ಲ ಜಿಜ್ಞಾಸ ಮಾಡ್ಲಿಕ್ಕಂದ್ರೆ ಸ್ವಾಮೀಜಿ ನಾಸ್ತಿಕ ಅಂದ್ಬಿಡ್ತಾರೆ. ಇಲ್ಲಿದಪ್ಪ ಭಾವಸ್ಥೀಯ. ಅದೇ ಶಾಸ್ತ್ರವೇ ಹೇಳ್ತದೆ, ನೀ ಏನು ಭಾವಿಸ್ತೀಯೋ ಅದು ಯಥಾರ್ಥ ಅಲ್ಲ. ಶಾಸ್ತ್ರವೇ ಹೇಳ್ತದೆ. ಆದರೆ ನೀ ಭಾವಿಸ್ಲಿಕ್ಕೆ ನಾವು ಅಡ್ಡ ಬರೋಂಗಿಲ್ಲ. ಈ ಥರ ಭಾವಿಸು. ಶಾಂತಾಕಾರ ಭುಜಗಶಯನ ನಾವು ಹೇಳ್ಕೊಡ್ತೀವಿ, ನಾವು ಅದೇ ಪ್ರಕಾರ ನೀವು ಭಾವಿಸು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜ ಪ್ರಸನ್ನ ವದನಂ ಧ್ಯಾಯೇ. ಅಲ್ಲಿ ನಾವು ಹೇಳ್ಕೊಡ್ತೀವಿ, ಅದೇ ಥರ ನೀವು ಭಾವಿಸ್ತಾ ಹೋಗು. ವಕ್ರತುಂಡ ಮಹಾಕಾಯ. ನಿನ್ನ ಮೇಲೆ ಬಿಟ್ಟರೆ ನೀ ಡೈಟೆಡ್ ಗಣಪತಿ ಭಾವಿಸ್ಬಿಡ್ತೀಯ. ಮಹಾಕಾಯ ಅವನಿಗದ ಅಂತ ಹೇಳಿದವ್ರು ಕಂಡಾರನ ಗಣಪತಿಯನ್ನ? ಕಂಡಾರ. ಉಪಾಸ್ಯ ಗಣಪತಿಯನ್ನು ಕಂಡಾರೆ ವಿನಃ ಪರಮಾತ್ಮನ ಕಂಡಿಲ್ಲ. ಅದಕ್ಕೆ ಅಸ್ಯ ರೂಪಂ ಚಕ್ಷುಷಾ ನ ಸಂದೃಶೇ ತಿಷ್ಠತಿ ಕಶ್ಚನ ಏನಂ ನ ಪಶ್ಯತಿ. ಯಾರೂ ಇವನನ್ನು ಕಂಡೇ ಇಲ್ಲ, ಇವನ ಕಣ್ಣಿಗೆ ಕಾಣೋದೇ ಇಲ್ಲ. ಚರಮ ಸತ್ಯ ಅಂತ ಕರೀತಾರೆ ಅದಕ್ಕೆ. ಎಲ್ಲ ಉಪನಿಷತ್ತುಗಳ ಒಂದು ಕೆನೆ ಇದ್ದಂಗೆ ಚರಮ ಸತ್ಯ. ಭಗವದ್ಗೀತೆಯ ಚರಮ ಶ್ಲೋಕ ಯಾವುದು ಹೇಳ್ರಿ? ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಇದು ಭಗವದ್ಗೀತೆಯ ಚರಮ ಶ್ಲೋಕ. ಇದು ಒಂದೇ ಒಂದು ಶ್ಲೋಕದಾಗ ಇಡೀ ಭಗವದ್ಗೀತಾ ಫಿಲಾಸಫಿ ಇದೆ. ಭಗವದ್ಗೀತೆಯ ಫಿಲಾಸಫಿ ವೇದಾಂತ ಉಪದೇಶ ಏನಿದೆ ಅದು ಒಂದು ಶ್ಲೋಕದಾಗಿದೆ. ಹಾಗೆ ಇದೊಂದು ಚರಮ ಸತ್ಯ. ಏನು ಚರಮ ಸತ್ಯ ಅಂದರೆ ಭಗವಂತನು ಕಾಣೋದೇ ಇಲ್ಲ. ಹೃದಾ ಮನೀಷಾ ಮನಸ ಅಭಿಕೃಪ್ತಃ ಏತದ್ ವಿದುಃ ಯಃ ತೇ ಅಮೃತಾಃ ಭವಂತಿ. ಮನನಾತ್ಮಕವಾದ ಹೃದಯದಿಂದ ಕೂಡಿದವರಾಗಿ ಮನನಾತ್ಮಕವಾದ ಮನಸ್ಸು ಹೃದಯ ಹೃದಯದ ಚಂಚಲತೆಯಿಂದ ಬಿಡುಗಡೆಯನ್ನು ಹೊಂದಿದವರಾಗಿ ಅಂತ ಅರ್ಥ. ಹೃದಯವು ಮನನದಲ್ಲಿ ತೊಡಗುತ್ತದೆ, ಏಕಾಗ್ರತೆಯಲ್ಲಿ ಇರ್ತದೆ. ಅದು ಮನನಾತ್ಮಕವಾಗಿದ್ದರೆ. ಇದನ್ನು ಭಗವಂತ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಮತ್ತೊಂದು ಶಬ್ದನ ಪ್ರಯೋಗ ಮಾಡಿದ್ದ.
ಚಂಚಲಿತನಾಗದೆ ಏಕಮುಖವಾದ ಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸಿದ್ದಾದರೆ ಮತ್ತು ಆ ಮನಸ್ಸು ಪ್ರಾಮಾಣಿಕವಾಗಿ ಬಯಸಬೇಕದು. ಯಾವುದೇ ಮುಲಾಜುಗಳಿಗೆ ಒಳಪಡದೆ ಇಷ್ಟು ಉಪನಿಷತ್ ಕೇಳೇನಲ್ಲ, ನನಗಿನ್ನೂ ಆತ್ಮಜ್ಞಾನ ಆಗಿಲ್ಲ. ಇವನಿಗೆ ಉಪನಿಷತ್ತುಗಳನ್ನು ಕೇಳುವುದರಿಂದ ಆತ್ಮಜ್ಞಾನ ಆಗಬೇಕು ಅನ್ನುವ ಅನಿಸಿಕೆ ಇದೆ ಅವನಿಗೆ. ಇದೊಂಥರ ಶಾಸ್ತ್ರವಾಸನ ಆಬ್ಲಿಗೇಷನ್ ಅಂತ ಕರೀತಾರೆ. ದಿವಸ ಮನೆಯೊಳಗೆ ಮಗ ಕಿರಿಕಿರಿ ಮಾಡ್ತಿರ್ತಾನೆ. ಏನು ದಿವಸ ಉಪನ್ಯಾಸ ಹೋಗ್ತೀನಿ ಚೂರ ಬದಲಾಗಿ ಏನಿ, ದಿವಸ ಉಪನ್ಯಾಸಕ್ಕೆ ಹೋಗ್ತೀನಿ ಚೂರ ಬದಲಾಗಿ ಏನು ಮಾಡ್ತೀಯಲ್ಲ ಹೋಗಿ ಕೂತ್ಕೊಂಡು. ಮೊದಲು ವರ 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 ಬೈತಿದ್ದಿ, ಈಗೂ ಹಂಗೆ ವರ 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 ಬೈತಿರ್ತೀವಿ. ಯಾವಾಗ ಯಾರು ಮಗ ತಾಯಿ. ಈಗ ತಾಯಿಗೆ ದೊಡ್ಡ ಚಿಂತೆ ಹತ್ಬಿಡ್ತೀವಿ. ಉಪನ್ಯಾಸಕ್ಕೆ ಹೋಗಿಯೂ ನಾನೇನು ಬದಲಾಗಿಲ್ಲಲ್ಲ. ಈಗ ತಾನು ಬದಲಾಗಬೇಕು ಅನ್ನುವ ಏನು ಅನಿಸಿಕೆ ಬಂದಿದೆ, ಮಗ ಹಿಂಗೆ ಅಂತ ಇರೋದ್ರಿಂದ ಅನಿಸಿಕೆ ಬಂದಿದೆ. ಅದು ಇದನ್ನು ಹೇಳ್ತಿರೋದು ನಿಮಗೆ. ಈ ಥರದ ಯಾವ ಒತ್ತಡಕ್ಕೂ ಒಳಗಾಗದೆ ಗೊತ್ತಲ್ಲ, ಮನಸ್ಸು ಆತ್ಮನನ್ನೇ ಪಡಿಬೇಕು, ಆತ್ಮನನ್ನೇ ಹೊಂದಬೇಕು, ಆತ್ಮಜ್ಞಾನವನ್ನೇ ಪಡಿಬೇಕು ಅಂತ ಸಂಕಲ್ಪ ಮಾಡಬೇಕು. ಪ್ರಕ್ಲುಪ್ತ ಅದು ಸಂಕಲ್ಪ ಮಾಡಬೇಕದು. ಅಭಿಕ್ಲುಪ್ತ ಮನಸ್ಸಾ ಅಭಿಕ್ಲುಪ್ತ, ಆ ಮನಸ್ಸು ವಿಲ್ಲಿಂಗ್ಲಿ ಡಿಸೈರ್ ಮಾಡಬೇಕದು. ಆ ವಿಲ್ಲಿಂಗ್ಲಿ ಅನ್ನೋ ಶಬ್ದವನ್ನು ಅರ್ಥ ಮಾಡಿಕೊಡ್ರಿ. ಯಾವ ಒತ್ತಡಕ್ಕೂ ಒಳಗಾಗದೆ, ಈವನ್ ಶಾಸ್ತ್ರವಾಸನಾ ಒತ್ತಡಕ್ಕೂ ಒಳಗಾಗದೆ, ಪ್ಯೂರ್ ಸಂಕಲ್ಪ, ಪ್ಯೂರೆಸ್ಟ್ ಸಂಕಲ್ಪ. ಈ ಪ್ರಕಾರವಾಗಿ ಯಹ ಏತದ್ವಿದುಹು, ಯಾರು ಈ ಪ್ರಕಾರವಾಗಿ ತಿಳಿಯುತ್ತಾರೆ, ತೇ ಅಮೃತಾಃ ಭವಂತಿ, ಅವರು ಅಮೃತತ್ವ ಸ್ವರೂಪವನ್ನು ಹೊಂದುತ್ತಾರೆ. ಭಾಷ್ಯ. ನ ಸಂದೃಶಿ ಸಂದರ್ಶನ ವಿಷಯೇ ನ ತಿಷ್ಠತಿ ಪ್ರತ್ಯಗಾತ್ಮನಃ ಅಸ್ಯ ರೂಪಂ ಅತಃ ನ ಚಕ್ಷುಷಾ ಸರ್ವ ಇಂದ್ರಿಯೇಣ ಚಕ್ಷುರ್ಗ್ರಹಣಸ್ಯ ಉಪಲಕ್ಷಣಾರ್ಥತ್ವಾತ್. ಓಂ ತತ್ಸತ್. शांति शांति शांति. हरि ओम. श्री गुरुभ्यो नमः. हरि ओम. जय श्री सद्गुरुनाथ महाराज जी की. ओम तत्सत.